ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾಯಿದ್ದೀನಿ ಬ್ರದರ್ಸ್ ಇಂಡಿಯನ್ ಇಡ್ಲೋ 7200B. ಅದರಲ್ಲಿ ಮೂವ್ಮೆಂಟ್ ಸೆಟ್ಟಿಂಗ್ ಯಾವ ಥರ ಮಾಡೋದು ಅಂತ. ಫೀಡಿಂಗ್ ಎಲ್ಲ ಕ್ಲಿಯರ್ ತೊಗೊಳ್ಳಿ. ಮೂವ್ಮೆಂಟ್ ಸೆಟ್ಟಿಂಗು ಫ್ರಂಟ್ ಎಷ್ಟು ಮೂವ್ ಆಗುತ್ತೋ SPI ಬ್ಯಾಕ್ ರಫಿಂಗ್ ರಿವರ್ ಪ್ರೆಸ್ ಮಾಡಿದಾಗ ಬ್ಯಾಕ್ ಮೂಮೆಂಟು ಅಷ್ಟೇ ಬರಬೇಕು, ಅದು ಪರ್ಫೆಕ್ಟ್ ಮೂಮೆಂಟು. ನಾನು ಇದರಲ್ಲಿ ಕಾಯಲ್ ಹತ್ರ ಬರುತ್ತೆ ಅಡ್ಜಸ್ಟ್ಮೆಂಟ್ ಇದು. ಇನ್ನು ಆಯಿಲ್ ಹೆಡ್ ಏನು ಆಯಿಲ್ ಹೆಡ್ ಇರ್ತಾವಲ್ಲ, ಜುಕ್ಕಿ ಸಿರ್ಬಾ ಏನು ಆಯಿಲ್ ಹೆಡ್ ಇರುತ್ತೆ ಅದರಲ್ಲೇ ಬ್ಯಾಕಲ್ಲೇ ನಿಮಗೆ ಅಡ್ಜಸ್ಟ್ಮೆಂಟ್ ಇರುತ್ತೆ. ಓಕೆ, ಅದನ್ನು ವೀಡಿಯೋ ಮಾಡಾಕ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅದರಲ್ಲೇ ಅಡ್ಜಸ್ಟ್ಮೆಂಟ್ ಇರುತ್ತೆ. ಇದರಲ್ಲಿ ಕಾಯಲ್ ಹತ್ರ ಬರುತ್ತೆ. ಓಕೆನಾ? ಈಗ ನೋಡಿ, ಇವಾಗ ನಾನು ನಿಮಗೆ ರನ್ ಮಾಡಿ ತೋರಿಸ್ತೀನಿ, ನಿಮಗೆ ಅರ್ಥ ಆಗುತ್ತೆ. ಇವಾಗ ಒಂದ್ಸರಿ ರನ್ ಮಾಡ್ತೀನಿ ನೋಡಿ. ಇವಾಗ ಫ್ರಂಟು ಅಂದರೆ ನಮ್ಮ ಕಡೆಯಿಂದ ಪೀಸು ಬ್ಯಾಕ್ ಸೈಡ್ಗೆ ಹೋಗ್ತಾಯಿದೆ. SPI 1 ಇಂಚ್ಗೆ 11 ಇಲ್ಲ 12 ಬರ್ತಾಯಿದೆ. ಕೊಡೆ ಅಷ್ಟು ತುಂಬ ಚಿಕ್ಕದಿದೆ. ಓಕೆನಾ? ಇವಾಗ ನಾನು ನಿಮಗೆ ರಫಿಂಗ್ ರಿವರ್ ಪ್ರೆಸ್ ಮಾಡ್ಕೊಂಡು, ಅಂದರೆ ರಫಿಂಗ್ ಹೊಡೆದು ಕೈಲಿ ಇಟ್ಕೊಳ್ತೀನಿ, ಪ್ರೆಸ್ ಮಾಡಿ ಅದನ್ನ ಹಿಡ್ಕೊಂಡು ನಿಮಗೆ ಮಿಷಿನ್ ರನ್ ಮಾಡ್ತೀನಿ. SPI 7 ಇಲ್ಲ 6 ಬರುತ್ತೆ, ನೋಡ್ಬೋದು. ಕಾಣ್ತಾ ಇದೆಯಾ ಎಷ್ಟು ವೇರಿಯೇಷನ್ ಇದಿದ್ದರೆ ನಿಮಗೆ ಫ್ರಂಟ್ ಮೂಮೆಂಟು ಬರೋದೇ ಇಲ್ಲ. ಕೆಲವರು ಮೂಮೆಂಟ್ ಬರ್ತಲ್ಲ, ಮೂಮೆಂಟ್ ಇದೇ ವಿಷಯಕ್ಕೆ ನಿಮಗೆ ಮೂಮೆಂಟು ಬರಲ್ಲ. ನೀವು ಫೀಡಿಂಗ್ ಮಾಡಿದ್ರು ಅಷ್ಟೇ, ಏನೇ ಮತ್ತೊಂದು ಮಾಡಿದ್ರು ಅಷ್ಟೇ. ಅದಕ್ಕೆ ಸೆಟ್ಟಿಂಗ್ ಬೇರೆ ಆಪ್ಷನ್ ಇರುತ್ತೆ, ಕ್ಲಿಯರ್ ಕೂಡ. ಅದಕ್ಕೆ ಈ ವಿಡಿಯೋ ಕೆಲವು ನಮ್ಮ ಫ್ರೆಂಡ್ಸ್ ಕೇಳಿದ್ರು ಯಾವ ಥರ ಸೆಟ್ ಮಾಡಬೇಕು ಕೊಡಿ ಅಂತ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಾಕ್ತಾಯಿದ್ದೀನಿ. ಓಕೆ, ಎಲ್ಲ ಬ್ರ್ಯಾಂಡಲ್ಲೂ ಇರುತ್ತೆ ಇದು, ಈ ಸೆಟ್ಟಿಂಗ್ ಕ್ಲಿಯರ್ ತೊಗೊಳ್ಳಿ. ಎಲ್ಲ ಎಲ್ಲಿ ಒಂದು ಬ್ರ್ಯಾಂಡಲ್ಲೂ ಇರುತ್ತೆ ಈ ಸೆಟ್ಟಿಂಗು. ಕೊನೆವರೆಗೂ ಸ್ಕಿಪ್ ಮಾಡಿ ನೋಡಿ, ನಿಮಗೆ ಕ್ಲಿಯರ್ ಆಗುತ್ತೆ. ಸ್ಕಿಪ್ ಮಾಡ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಅರ್ಥ ಆಗೋಲ್ಲ. ಓಕೆ, ಎಡ್ಡತ್ತಿ ನಾನು ಇದೇ ಸೆಟ್ ಮಾಡಿದೆ ಯಾವ ಥರ ಅಂತ ಹೇಳ್ಕೊಡ್ತೀನಿ ಬನ್ನಿ. ಕೆಲವರು ಕಂಡಮ್ ಸ್ಟಿಚ್ಗೆ 8 ಸ್ಪನ್ನರ್ದು ಏನಿದೆ ಅದು ಲೂಸ್ ಮಾಡಿರ್ತಾನೆ ಅಂದ್ಕೊಳ್ತೀವಿ. ಅದು ಕೂಡ ಲೂಸ್ ಮಾಡಿದ ಫುಲ್ಲು ಟೈಟ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಆ ಸ್ಕ್ರೂ ಇದೆಯಲ್ಲ, ಅದನ್ನು ಫುಲ್ಲು ನಾನು ಟೈಟ್ ಮಾಡಿದ್ದೀನಿ. ಕ್ಲಿಯರ್ ಕಾಣ್ತಾ ಫುಲ್ಲು ಟೈಟ್ ಮಾಡಿದ್ದೀನಿ. ಅದರ ಪಕ್ಕದಲ್ಲೇ ಒಂದು ಲಿಂಕ್ ಇದೆಯಲ್ಲ, ಅದು ಕ್ಯಾಮ್ ಥರ ಕೆಲಸ ಮಾಡುತ್ತೆ. ಕ್ಲಿಯರ್ ತಗೊಳ್ಳಿ, ಅದು ಕ್ಯಾಮ್ ಥರ ಕೆಲಸ ಮಾಡುತ್ತೆ. 2.5 ಆಲಿಂಕ್ ಸ್ಕ್ರೂ ಅದು. ಅದನ್ನು ಲೂಸ್ ಮಾಡಿ ನಿಮಗೆ ಸೈಡಲ್ಲೇ ಸ್ಕ್ರೂ ಟೈಪ್ ಇದೆ, ಅದು ನೀವು ಅಲ್ಲಿ ತಿರುಗಿಸ್ಬೇಕು, ಅವಾಗ ಚೇಂಜಸ್ ಆಗುತ್ತೆ. ಕ್ಲಿಯರ್ ತಗೊಳ್ಳೋದು ಕ್ಯಾಮ್ ಥರ ಕೆಲಸ ಮಾಡುತ್ತೆ. ಅದು ನಮಗೆ ಮೇನ್ ವೆರಿ ಇಂಪಾರ್ಟೆಂಟ್. ಅದು ನಮಗೆ ಫ್ರಂಟ್ ಏನು ಮೂವ್ ಆಗುತ್ತೋ ಬ್ಯಾಕ್ SPI ಅದೇ ಮೂಮೆಂಟ್ ಬರಬೇಕು. ಅವಾಗಲೇ ನಮಗೆ ಮೂಮೆಂಟು ಪರ್ಫೆಕ್ಟ್ ಮೂಮೆಂಟ್ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಏನೋ ಚೇಂಜಸ್ ಇದ್ದರೆ ಈ ಥರ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳಿ. ಇವಾಗ ನಾನು ಅದನ್ನು ಅಡ್ಜಸ್ಟ್ ಮಾಡಿ ನೋಡಿದ್ರಲ್ಲ, ಅಡ್ಜಸ್ಟ್ ಮಾಡಿದ್ದೀನಿ. ಈಗ ಟೈಟ್ 2.5 ಆಲಿಂಕಿ ಟೈಟ್ ಮಾಡಿ ಇವಾಗ ನಾನು ನಿಮಗೆ ಮೂವ್ ಮಾಡಿ ತೋರಿಸ್ತೀನಿ. ಇವಾಗ ಎಡ್ಡಿ ಇಳಿಸ್ತೀನಿ. ಹಾಗೆ ಗೊತ್ತಿರೋದು ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ಫುಲ್. ಎನಿ ಒನ್ ಬ್ರ್ಯಾಂಡ್ ಎಲ್ಲ ಬ್ರ್ಯಾಂಡಲ್ಲೂ ಇರುತ್ತೆ. ಕ್ಲಿಯರ್ ತಿಳ್ಕೊಳ್ಳಿ, ಎಲ್ಲ ಬ್ರ್ಯಾಂಡಲ್ಲಿ ಈ ಆಪ್ಷನ್ ಇದ್ದೇ ಇರುತ್ತೆ. ಇವಾಗ ನಾನು ಮಾಮೂಲಿ ನಾರ್ಮಲ್ ಮೂವ್ ಮಾಡ್ತೀನಿ. ಇವಾಗ ರಫಿಂಗ್ ರಿವರ್ ಪ್ರೆಸ್ ಮಾಡಿಟ್ಕೊಂಡು ಮೂವ್ ಮಾಡ್ತೀನಿ. ಕಂಪಲ್ಸರಿ ರಫಿಂಗ್ ರಿವರ್ ಪ್ರೆಸ್ ಮಾಡ್ಕೊಂಡು ಮೂವ್ ಮಾಡ್ತೀನಿ. ಪೀಸು ನಮ್ಮ ಕಡೆ ಬರಬೇಕು. ಓಕೆನಾ? ನೋಡಿ, ಇವಾಗ ಏನು ವೇರಿಯೇಷನ್ ಇಲ್ಲ. ಇದು ಸ್ಟ್ಯಾಂಡರ್ಡು. ಕ್ಲಿಯರ್ ತಿಳ್ಕೊಳ್ಳಿ, ಇದು ಸ್ಟ್ಯಾಂಡರ್ಡ್. ಹಿಂಗೆ 2 ಕಡೆಗೂ ಡಿವೈಡಿಂಗ್. ಫ್ರಂಟ್ ಎಷ್ಟು SPI ಬರುತ್ತೋ ಬ್ಯಾಕ್ SPI ಅಷ್ಟೇ ಬರಬೇಕು ರಫಿಂಗ್. ಅದು ನಿಮಗೆ ಸ್ಟ್ಯಾಂಡರ್ಡ್ ಮೂಮೆಂಟು. ಓಕೆ, ನಾನು ಕೊಟ್ಟಿರೋ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡೋದಂತೂ ಮರಿಬೇಡಿ. ಏನೋ ಡೌಟ್ ಇದ್ದರೆ ಕಾಮೆಂಟ್ಸ್ ಮಾಡಿ, ಗೊತ್ತಿರೋರ್ಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ಫುಲ್ ಆಗಲಿ. ಓಕೆ, ಏನೋ ಡೌಟ್ ಇದ್ದರೆ ಕಾಮೆಂಟ್ಸ್ ಮಾಡೋದಂತೂ ಮರಿಬೇಡಿ. ಓಕೆ, ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಹೇಳ್ಕೊಟ್ಟಿದ್ದೀನಿ.